ಇವೆಲ್ಲ ಕಾತುರದಿಂದ ನಮ್ಗೆ ಸಾವಿರ ಮೆಸೇಜಸ್ ಮಾಡಿ ಕೇಳ್ತಿದ್ರಲ್ಲ. ಸಾವಿರಲಿಲ್ಲ ಸ್ವಲ್ಪ ಓವರ್ ಮಾತಾಡಿದಾರ. ಅವರು ಹೇಗೆ ಹೇಳಿದ್ರೆ ಗಂಡ ಹೆಂಡತಿ ಜಗಳ ಮಾಡಿಕೊಂಡಿಲ್ಲ ಅಲ್ಲ, ಹಾಗೆ 2-3 ನಿಮಿಷ ಆಚೆ ಈಚೆ ಆದ್ರೆ ಏನಾಗುದಿಲ್ಲ. ಬಲೆ ಗೈಸ್, ಬಲೆ ಬಲೆ ಕೈಟ್ ಚಿಕನ್ ತುಕ ಫ್ರೀಗಲ್ಲ ಗೈಸ್ ಕೆಲಸ ಮಾಡೋದು, ಎಕ್ಸ್ಟ್ರಾ ಪೇ ಮಾಡ್ತಾರೆ ಹಾಲಿಡೇಗೆಲ್ಲ ಕೆಲಸ ಮಾಡಿದ್ರೆ, ಅದಕ್ಕೆ ಮಾಡೋದು. ನನ್ ಗಂಡ ಎಲ್ಲೋ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರಂತ. ಸೊ ನೋಡಿ ಯಾಕೆ ಹೇಳ್ತಿದ್ದೇನಂದ್ರೆ ಇಲ್ಲಿ ನೋಡಿ 3 ಕಾರಣ ಹೇಳಿದ್ವಿ ನಾವು ವಿಡಿಯೋ ಯಾಕೆ ನಿಲ್ಲಿಸಿದ್ವಿ ಇನಿಷಿಯಲಿ ಅಂತ. ಹೀಗೆ ಕಂಟಿನ್ಯೂ ಮಾಡ್ಬೇಕಾದ್ರೆ ಇನ್ನೊಂದು ವಿಷಯ ಉಂಟು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜಿಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರೆ ಅಂತ ಎಣಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಇವತ್ತು ನಾವು ಒಂದು ಕುಕಿಂಗ್ ಬ್ಲಾಗ್ ಮಾಡ್ತಿದ್ದೇವೆ ಆಫ್ಟರ್ ಅ ವೆರಿ ವೆರಿ ಲಾಂಗ್ ಟೈಮ್, ಆಲ್ಮೋಸ್ಟ್ 3.5 ತಿಂಗಳಾಯ್ತು. ಅಂಡ್ ಇವೆಲ್ಲ ಕಾತುರದಿಂದ ನಮ್ಗೆ ಸಾವಿರ ಮೆಸೇಜಸ್ ಮಾಡಿ ಕೇಳ್ತಿದ್ರಲ್ಲ. ಸಾವಿರಲಿಲ್ಲ ಸ್ವಲ್ಪ ಓವರ್ ಮಾತಾಡಿದಾರ. ಸೊ ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಿದ್ರು ಯಾಕೆ ವಿಡಿಯೋ ಮಾಡ್ತಿಲ್ಲ, ವ್ಲಾಗ್ ಆಗ್ತಿಲ್ಲ ಅಂತ. ಸೊ ಅದಕ್ಕೆ ಆನ್ಸರ್ ಬೇಕಾದ್ರೆ ಈ ವ್ಲಾಗ್ ಅನ್ನು ಫುಲ್ ನೋಡಿ, ನಾವು ಕುಕಿಂಗ್ ಮಾಡ್ತಾ ಮಾತಾಡುವ. ಹೌದು. ಆ್ಯಂಡ್ ಕುಕ್ಕಿಂಗ್ ಎಂತ ಮಾಡ್ತೇವೆ ಅಂತ ಹೇಳಿದ್ರೆ, ಈಗ ಮನೆಗೆ ಒಂದು ಹೊಸತ್ತು ಸ್ಟವ್ ಬಂದಿದೆ. ಸೊ ಅದರಲ್ಲಿ ನಾವು ಅನ್ಕೊಂಡ್ವಿ ಹೇಗಿದ್ರು ಫಸ್ಟ್ ಟೈಮ್ ನಾವು ಅದು ಬೇಕಿಂಗ್ ಇದುಂಟಲ್ಲ ಓವನ್ ಫೀಚರ್ ಯೂಸ್ ಮಾಡೋದು. ಸೊ ಬೇಕಿಂಗ್ ಓವನ್ ಅನ್ನು ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಇಲ್ಲಿ, ಅಂದ್ರೆ ಒಮ್ಮೆ ಸಹ ಲೈಫಲ್ಲಿ ಯೂಸ್ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೇಗಿದ್ರು ಟ್ರೈ ಮಾಡ್ತಿದ್ವಿ ಅದನ್ನ ಒಂದು ವ್ಲಾಗ್ ಮಾಡುವ, ಹೊಸ್ತು ನಮ್ಗೊಂದು ಹೊಸ್ತು ನಿಮ್ಗೂ ಒಂದು ತೋರಿಸ್ಬೋದು ಅಂತ. ಅದು ಸಕ್ಸಸ್ ಆಗ್ತದ ಫೇಲ್ಯೂರ್ ಆಗ್ತದ ಗೊತ್ತಿಲ್ಲ. ಅದನ್ನು ನೋಡ್ಬೇಕಾದ್ರೆ ನಮ್ಗೆ ಒಂದೇ ಫುಲ್ ನೋಡ್ಬೇಕು. ಒಂದೇ ಹೆದ್ರಿಕೆ ಹೇಳಿದ್ರೆ ಫುಲ್ ಕರೆಂಟ್ ಸೊ ಟ್ರೈ ಮಾಡ್ತೇವೆ ನಾವು ಸಹ, ನೀವು ಬನ್ನಿ ನೋಡಿ ಗಮ್ಮತ್ ಮಾಡಿ. ಬನ್ನಿ ಹೋಪ. ಈಗ ಚಿಕನ್ ಟಿಕ್ಕಾ ಮಾಡುವ ಸುಲಭ ವಿಧಾನ ಫ್ರಮ್ ಫುಜುಕಾಜು ಸ್ಟೋರ್. ಅಂಡ್ ಇದು ಖಾಲಿ ಚಿಕನ್ ಟಿಕ್ಕಾ ಅಲ್ಲ, ನೋಡಿ ಬಟಾಟೆ ಸಹ ಉಂಟು. ಇದು ನನ್ನ ಕ್ರಿಯೇಟಿವಿಟಿ. ಇದು ಪದ್ದದ್ದೆಲ್ಲ ಹಾಕುದೇವೆ ಅಲ್ಲ, ಇದಂದ್ರೆ ಇಲ್ಲಿ ಕೆನಡಾದಲ್ಲ ನೋಡಿದೆವು ಬಟಾಟೆ ಚಿಕನ್ ಮತ್ತೆ ಬಟಾಟೆ ಎಂತ ಹೇಳುದು ಅದಕ್ಕೆ ಮ್ಯಾಶ್ಡ್ ಪೊಟ್ಯಾಟೊ ಅಂಡ್ ಚಿಕನ್, ಅದೆಲ್ಲ ಕಾಮನ್. ಸೊ ಅದಕ್ಕೆ ನಾವು ಮ್ಯಾಶ್ಡ್ ಪೊಟ್ಯಾಟೊ ಅಲ್ಲ, ನಮ್ದೊಂದು ಹೀಗೆ ಪ್ರಯತ್ನ, ಅದೊಂದು ಕೈಟ್ ಚಿಕನ್ ಅಂಡ್ ಕೈಟಿದ ಬಟಾಟೆ ಆಗದಿದ್ರೆ ಆಯ್ತು. ಈಗ ಒಂದು 3 ಸ್ಪೂನ್ ಉಂಟಲ್ಲ, ಹೀಗೆ ಗಟ್ಟಿ ಮೊಸರು ತಗೊಳ್ಬೇಕು. ನೀರು ಕಮ್ಮಿ ಇದ್ದಷ್ಟು ನಿಮ್ಗೆ ಒಳ್ಳೇದು, ಡ್ರಿಪ್ಪಿಂಗ್ ಕಮ್ಮಿ ಆಗ್ತದೆ. ಇದೀಗ ನಾವು ಮ್ಯಾರಿನೇಟ್ ಮಾಡುದು, ಮ್ಯಾರಿನೇಟ್ ಮಾಡಿ 15 ಮಿನಿಟ್ಸ್ ಸೈಡಲ್ಲಿ ಇಟ್ಟು ನಮ್ದು ಮೇನ್ ವಿಡಿಯೋದ ಎಂತ ಉಂಟಲ್ಲ ಅದು ತೋರಿಸ್ಬೇಕು. ಅದು ಇಲ್ಲಿ ಉಂಟು ಕೆಳಗೆ, ಅದು ತೋರಿಸ್ತೇವೆ. ಇದೀಗ ಟಕ್ 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 ಅಂತ ಮಾಡುವ ನಾವು. ಸೊ ಇದೀಗ ಅರಿಶಿನ ಒಂಚೂರು ಹಾಕುದು, ಉಪ್ಪು ಒಂದು 3 ಸ್ಪೂನ್ ಹಾಕುವ, ಭಾರಿ ದೊಡ್ಡ ಸ್ಪೂನ್ ನಮ್ಮನೆದು. ಕೊತ್ತಂಬರಿ ಹುಡಿ, ಸೊ ಅದು ಒಂದರಿಂದ ಒಂದು, ಇದು 2 ಹಾಕುವ. ಜೀರಿಗೆ ಬೇಕು, ಇದು ಒಂದು ಖಾಲಿ ಒಂದು ಅರ್ಧ. ಇದು ಕಾಳು ಮೆಣಸು ಪೌಡರ್, ಒಳ್ಳೆ ಮೆಣಸು ಅಥವಾ ಕಾಳು ಮೆಣಸು, ಅಂದ್ರೆ ಬೇರೆದೆಲ್ಲ ಕೆಟ್ಟ ಮೆಣಸು, ಇದು ಮಾತ್ರ ಒಳ್ಳೆ ಮೆಣಸಾ? ಎಂತ ಲೋಜಿಕ್. ಅದು ನಮ್ಮ ಮಂಗಳೂರು ಸ್ಪೆಷಲ್. ನಿಮ್ದು ಕುಂದಾಪುರದಲ್ಲಿ ಕಾಳು, ನಮ್ದು ಕಾಳು ಗೀಳಲ್ಲೆಲ್ಲ ಒಳ್ಳೆ ಮೆಣಸು. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಇದೊಂದು 3 ಸ್ಪೂನ್ ಹಾಕುವ, ಚಂದ ಕಲರ್. ಲೆಮನ್ ಜ್ಯೂಸ್ 1 ಸ್ಕ್ವೀಸ್ ಹೀಗೆ ಹಿಂಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು. ಸೊ ಇದು 1ರಿಂದ 1.5 ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿ. ಸಾಲ್ ಮಸಾಲ ಅಂತ ಬರ್ದಿದೆ, ಸಾಲ್ ಪೌಡರ್ ಅದೊಂಚೂರು ಪರಿಮಳಕ್ಕೆ. ಸೊ ಇದನ್ನೀಗ ಚಂದ ಕೈ ತೊಳೆದು ಬಂದಿದ್ದೇನೆ ಆಯ್ತಾ, ನೀವು ಅದನ್ನು ಕ್ಯಾಪ್ಚರ್ ಮಾಡಲಿಲ್ಲ. ಸೊ ಕೈ ತೊಳೆದು ಚಂದ ಮಾಡಿ ಇದನ್ನು ಮಿಕ್ಸ್ ಮಾಡಬೇಕು. ಮ್ಯಾರಿನೇಷನ್ ಆಯ್ತು. ಸೊ ಈಗ ನಮ್ಮ ಕಾಲುಗಳಲ್ಲ, ಕೋಳಿ ಕಾಲನ್ನ ಹಾಕ್ಬೇಕು. ಈಗ 1 2 ಕಾಲಿಗೆ ಇದು ಹಿಟ್ಟು ಸಾಕಾಗ್ಲಿಕ್ಕೆ ನಂಗೆ ಗೊತ್ತಿತ್ತು ಅಂತಕಾರು ಹೇಳಿದೆ ಅಂದು ಎಣಿಸ್ದೆ ನಾನು, ಹಾಗೆ ಆಯ್ತು. ಈ ಕೈಯನ್ನು ನೀವು ಅಡ್ಡ ಇಡ್ಬೇಡಿ, ಗಡಿಗೆ ಸ್ವಲ್ಪ ಕೈಯನ್ನು ನಾವು ವಿಡಿಯೋದಲ್ಲಿ ತೋರಿಸಿ. ಈ ಕ್ಯಾಮ್ರಾಮನ್ ಕಿರಿಕಿರಿ ಜಾಸ್ತಿ ಆಯ್ತು. ಡೈರೆಕ್ಟರ್ ಕ್ಯಾಮ್ರಾಮನ್ ಕೋ ಬದಲೋ, ಏ ಬಹುತ್ ತಂಗ್ ಕರ್ ರಹೆ. ಇದು ಮ್ಯಾರಿನೇಷನ್ ಆಗ್ಲಿ. ಇದನ್ನ ಈಗ ಎಷ್ಟು ನಿಮಿಷ ಇಡ್ಲಿಕ್ಕೆ ನಾವು ಹಾಗೆ? ಇದೊಂದು 15 ನಿಮಿಷ, ಅದ್ರೊಟ್ಟಿಗೆ ನಾನು ಅದನ್ನು ಹಾಕ್ತೆ. ಬಟಾಟೆ ಸಹ ಹಾಕು, ಬಟಾಟೆ ಹಾಕಿ 15 ನಿಮಿಷ ಇಡ್ಬೇಕು ಹಾಗೆ. ಈಗ ಸ್ಟೋರಿ ಟೈಮ್. ಸೊ ಅವಳಿಗೆ ನಾನು ಸಹ ಬರ್ಬೇಕಂತ ವಿಡಿಯೋದಲ್ಲಿ, ಅಂದ್ರೆ ನಾನು ಸ್ಟೋರಿ ಹೇಳಿ ಅಂತ. ಈಗ ಸೊ ನಮ್ಗೆ ಅಂದ್ರೆ ತುಂಬಾ ಜನ ಮೆಸೇಜ್ ಮಾಡಿದ್ರಲ್ಲ, ಕಾಲಲ್ಲಿ ಎಲ್ಲ ಕೇಳ್ತಿದ್ರು, ಅಂದ್ರೆ ಯಾಕೆ ವಿಡಿಯೋಸ್ ಮಾಡ್ತಿಲ್ಲ, ವಿಡಿಯೋಸ್ ಮಾಡಿ. ಕೆಲವು ನಿಮ್ದು ವಿಡಿಯೋಸ್ ನೋಡ್ಲಿಕ್ಕೆ ಸ್ವಲ್ಪ ಟೈಮ್ ಪಾಸ್ ಆಗ್ತಿತ್ತು ನಮ್ಗೆ, ಈಗ ನಿಮ್ದು ವಿಡಿಯೋಸ್ ಇಲ್ಲ
ಅಂತೇಳಿ ಎಲ್ಲ ಮೆಸೇಜ್ ಮಾಡ್ತಿದ್ರಿ, ಕೇಳ್ತಿದ್ರಿ. ಮತ್ತೆ ಮನೆಯವರು ಹತ್ರ ಸಹ ಕೇಳ್ತಿದ್ರಿ, ಮನೆಯವರೆಲ್ಲ ಫಂಕ್ಷನಿಗೆ ಹೋದಾಗೆಲ್ಲ ಮನೆಯವ್ರ ಹತ್ರ ಸಹ ಕೇಳ್ತಿದ್ರಂತೆ, ಯಾಕೆ ಅವರೆಲ್ಲ ವಿಡಿಯೋಸ್ ಮಾಡ್ತಿಲ್ಲ ಈಗ, ಸುಮಾರು ಟೈಮ್ ಆಯ್ತು, ಏನಾಯ್ತು, ಎಲ್ಲ ಸರಿ ಇದ್ದಾರಲ್ಲ, ಹುಷಾರಲ್ಲಿದ್ದಾರಲ್ಲ. ಇನ್ನು ಕೆಲವರು ಪಾಪ ನನ್ಗೆ ಹೇಳಿಕೆ ಖುಷಿ ಆಗ್ತಾ ಉಂಟು, ವಾರಿಂದ ಏನಾದ್ರು ಆಯ್ತಾ, ನಿಮ್ಗೇನಾದ್ರು ಇಫೆಕ್ಟ್ ಉಂಟಾ, ನೀವು ಸೇಫ್ ಇದ್ದೀರಾ ಅಂತೆಲ್ಲ ಕೇಳ್ತಾರೆ. ಹೌದು. ಅಂಡ್ ಕೆಲವರು ಹೇಗೆ ಹೇಳಿದ್ರೆ ಗಂಡ ಹೆಂಡತಿ ಜಗಳ ಮಾಡಿಕೊಂಡಿಲ್ಲ ಅಲ್ಲ, ಸರಿ ಇದ್ದಿರಲ್ಲ ಅಂತ, ಯಾಕಂದ್ರೆ ಸಡನ್ ಆಗಿ ವಿಡಿಯೋ ಸ್ಟಾಪ್ ಆಯ್ತಲ್ಲ, ಸೊ ಗಂಡ ಹೆಂಡತಿ ಜಗಳ ಎಲ್ಲ ಏನಿಲ್ಲ ಅಲ್ಲ ಅಂತ. ಮತ್ತೆ ಅನ್ಕೊಂಡಿರ್ಬಾರು ಎಲ್ಲ ದೂರ ಆದ್ರೆ, ಈಗ ಇದೆಲ್ಲ ಕಾಮನ್ ಅಲ್ಲ, ಸೊ ದೂರ ಆಗಿರ್ಬೋದು ಹೇಳಿ. ಇಲ್ಲ, ನಮ್ದು ಹಾಗಿದೆ ಅಂತ ಇಲ್ಲ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗು ತನಕ ಅಷ್ಟೇ, ಅದಕ್ಕಿಂತ ಜಗಳ ಎಲ್ಲ ಏನು ಅಲ್ಲ. ಅಥವಾ ಹೆಲ್ತ್ ಇಶ್ಯೂಸ್ ಆಗಿದೆ ಅಂತ ಸಹ ಕೇಳಿದ್ರು ತುಂಬಾ ಜನ. ಹೆಲ್ತ್ ಇಶ್ಯೂಸ್ ಏನು ಆಗ್ಲಿಲ್ಲ ದೇವ್ರ ದಯೆಯಿಂದ. ಬಟ್ ನಾವು ಮೇನ್ ರೀಸನ್ ಸ್ಟಾರ್ಟಿಂಗ್ ಫಸ್ಟ್ ಇದು ಹೇಳ್ತೇವೆ, ಫಸ್ಟ್ ಜನವರಿಯಲ್ಲಿ ನಾವು ಆಕ್ಚುಲಿ ನಮ್ದು PR ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, PR ಎಲ್ಲ ಆಗ್ತಿಲ್ಲ ಆಯ್ತು. ಸೊ ಎಂತ ಆಯ್ತು ಅಂತ ಹೇಳಿದ್ರೆ, ನಾನು ಬರ್ದದ್ದು ಇಂಗ್ಲೀಷ್ ಎಕ್ಸಾಮ್ 2 years ಆಗಿ ಅದು ಎಕ್ಸ್ಪೈರ್ ಎಲ್ಲ ಆಯ್ತು. ಸೊ ಅದಕ್ಕೋಸ್ಕರ ನಾನು ನನ್ನ ಕೆಲಸದ ಜೊತೆ ಅದು ಇಂಗ್ಲೀಷ್ ಎಕ್ಸಾಮಿಗೆ ವಾಪಸ್ ಪ್ರಿಪೇರ್ ಆಗಬೇಕಿತ್ತು. ಅದು ಆಗ ನಾವು ಅನ್ಕೊಂಡು ಸ್ವಲ್ಪ ಬ್ರೇಕ್ ತೆಗಿವ, ಇನ್ನು ಇದೆಲ್ಲ ಬರ್ದು ಅದೆಲ್ಲ ಆಗ್ಲಿ, ಸ್ವಲ್ಪ 1 ತಿಂಗಳು ಏನ್ ಮಾಡುದು ಬೇಡ ಅಂತ ಇನಿಷಿಯಲಿ ನಾವು ಖಾಲಿ ಒಂದೇ ತಿಂಗಳದ ಬ್ರೇಕ್ ಅಂತ ಅನ್ಕೊಂಡದ್ದು. ಅಷ್ಟರಲ್ಲಿ ಮತ್ತೆ ಪೂಜಿತನಿಗೆ ಸಹ ಬರೀಲಿಕ್ಕಿತ್ತು ನಮ್ದು, ಅಂದ್ರೆ ಪಾಯಿಂಟ್ ಇನ್ನೂ ಮೇಲೆ ಹೋಗ್ಬೇಕಾದ್ರೆ ಅವಳು ಎಕ್ಸಾಮ್ ಬರಿಬೇಕಿತ್ತು. ಸೊ ಅಗೇನ್ ಅವಳು ಸ್ಟಾರ್ಟ್ ಮಾಡಿ ಪ್ರಿಪೇರ್ ಮಾಡ್ಲಿಕ್ಕೆ, ನಂದಾದ ಕೂಡಲೇ ಅವಳು ಪ್ರಿಪೇರ್ ಮಾಡ್ತಾ ಇದ್ದಾಗೆ ಅಲ್ಲಿ ಸ್ವಲ್ಪ ದಿನ ಹೋಯ್ತು. ಅದು 1 ತಿಂಗಳಿದ್ದದ್ದು ಎಷ್ಟು 1.5 ತಿಂಗಳು ಹಾಗೆ ಹೋಯ್ತು. ಸೊ PR ಇದು ಮೇನ್ ರೀಸನ್ ನಾವು ಆಕ್ಚುಲಿ ವಿಡಿಯೋಸ್ ಮಾಡ್ಲಿಕ್ಕೆ ಬಿಟ್ಟದ್ದು, ಬ್ರೇಕ್ ಅಂತೇಳಿ ತೆಗ್ದದು. ಬಟ್ ಮತ್ತೆ ಪೂಜಿತನಿಗೆ ಉದಾಸೀನ ಶುರುವಾಯ್ತು. ಈಗ ವಿಡಿಯೋ ಮಾಡುವಾಗ ಸಹ ನಾನು ಬೇಕಾ ಬೇಡವಾ ಮತ್ತೆ ಅಂದ್ರೆ ಅದೆಂತ ಗೊತ್ತಾ, ಒಂದು ಕನ್ಸಿಸ್ಟೆನ್ಸಿಯಾಗಿ ಫ್ಲೂಯೆನ್ಸಿಯಲ್ಲಿ ನಾವು ಹೋಗ್ತಾ ಇರ್ತೇವಲ್ಲ, ರಪ್ಪ ಅಲ್ಲಿ ಅದು ಬ್ರೇಕ್ ಹೊಡೆದ್ರೆ ನಾವು ಮತ್ತೆ ಗಾಡಿ ಮುಂದೆ ಹೋಗ್ಲಿಕ್ಕೆ ಸ್ವಲ್ಪ ಎಗೇನ್ ಟೈಮ್ ತಗೊಳ್ತೇವೆ, ಮತ್ತೆ ಉದಾಸೀನ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನಮ್ಗೆ ಹೇಗೆ ಕೆಲಸ ಮಾಡುವಾಗ ಸಂಡೇ ಒಂದಿನ ಲೇಟ್ ಇದ್ರೆ ಅಯ್ಯೋ ಮಂಡೇ ಅಯ್ಯೋ ಹೇಳ್ಬೇಕಲ್ಲ ಹೇಳಿ ಹೇಳ್ತೇವಲ್ಲ, ಅದೇ ತರ ಆಗ್ತದೆ. ಸೊ ಹಾಗೆ ಅದು ಬ್ರೇಕ್ ಜಾಸ್ತಿ ಕಂಟಿನ್ಯೂ ಆಯ್ತು. ಅಂಡ್ ಇನ್ನೊಂದು ಎಂತ ಹೇಳಿದ್ರೆ, ಇಲ್ಲಿ ಕೆನಡಾದಲ್ಲಿ 4 ಗಂಟೆ 4:15 ಒಳಗೆಲ್ಲ ಕತ್ಲೆ ಆಗ್ತಿತ್ತು. ಸೊ ನಾವು ಎಲ್ಲಿ ಹೋಗ್ತಿಲ್ಲ ಆಯ್ತು, ಚಳಿಗಾಲ ಅಲ್ಲ, ಸೊ ಎಲ್ಲಿ ಹೋಗ್ತಿಲ್ಲ ಆಯ್ತು. ಮತ್ತೆ ಮನೇಲಿ ಸಹ ಹೀಗೆ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಬೆಳಕಿಲ್ಲ. ಸೊ ಅದೆಲ್ಲ ಪ್ರಾಬ್ಲಮ್ ನೋಡುವ ನಾವು ಅನ್ಕೊಂಡು ಇರ್ಲಿ ಸ್ವಲ್ಪ ಬೆಳಕೆಲ್ಲ ಬರ್ಲಿ, ಇರ್ಲಿ ಇದು 1.5 ತಿಂಗಳ 2 ತಿಂಗಳ ನಂತರ ನೋಡುವ ಅಂತೇಳಿ. ಹಾಗೆ ಅದು 2ನೇ ಕಾರಣ ಆಯ್ತಾ, ವೆದರ್ ಅದಿಲ್ಲ. ಮತ್ತೆ ಹೇಗಿರು ಸಮ್ಮರ್ ಮಾಡೋ, ನಾವು ಪ್ರತಿ ವೀಕೆಂಡ್ ಹೊರಗೆ ಹೋಗ್ತೇವೆ, ಗಮ್ಮತ್ ಆಗ್ತದೆ, ವಿಡಿಯೋಸ್ ಎಲ್ಲ ಮಾಡ್ತೇವೆ. ಹೋದ್ ಸಮ್ಮರ್ ಅಲ್ಲೂ ಪ್ರತಿ ವೀಕೆಂಡ್ ನಾವು ಹೊರಗೆಲ್ಲ ಹೋಗ್ತಿದ್ವಲ್ಲ. ಸೊ ಆ ತರ ಮುಂದೆ ಹೋಯ್ತು. ಅಲ್ಲಿ ತನಕ ಈಗ ಸ್ಟೋರಿ ಹೇಳಿದ್ದೇವೆ, ನೆಕ್ಸ್ಟ್ ಎಂತ ಅಂತ ಹೇಳ್ತೇವೆ. ಈಗ ಇಲ್ಲಿ ಎಂತ ಆಯ್ತು ನೋಡುವ ಫಸ್ಟ್. ಇಲ್ಲಿಗ ಕರೆಕ್ಟ್ ಆಗಿ ಮ್ಯಾರಿನೇಷನ್ ಎಲ್ಲ ಆಗಿದೆ. ಸೊ ಇದನ್ನ ನಾವೀಗ ಒಂದು 15 ನಿಮಿಷ ಅದ್ರಷ್ಟಕ್ಕೆ ಮಲಗ್ಲಿಕ್ಕೆ ಬಿಡುವ. ಓಕೆ, ಅಲ್ಲಿ ಇಡ್ಲಿಕ್ಕಲ್ಲ, ಮಿಡಲ್ ಅಲ್ಲಿ ಇಡ್ಲಿಕ್ಕೆ. ಅಂಡ್ ಅಲ್ಲಿ ಇಡುವ ಮೊದಲು ಇದ್ರ ಒಳಗೆ ಸ್ವಲ್ಪ ಪ್ರೀ ಹೀಟ್ ಆಗಬೇಕು. ಸೊ ಪ್ರೀ ಹೀಟ್ ಆಗ್ಲಿಕ್ಕೆ ಒಂದು 10 ನಿಮಿಷ ಬಿಸಿ ಮಾಡಿ ಇಡ್ಬೇಕಂತೆ. ಹೌದು. ಸೊ ಈಗ ಕ್ಲೋಸ್ ಮಾಡುವ. ಚಿಕನ್ ಇಡುವ ಮೊದಲು ಈಗ ಫಸ್ಟ್ ಪ್ರೀ ಹೀಟ್ ಮಾಡುವ. ಇಲ್ಲಿ ಪ್ರೀ ಹೀಟ್ ಅಂತೇಳಿ ಇದೆ ಅಲ್ಲ, ಹೌದಿದೆ. ಬೇಕ್ 350 ಅಲ್ಲಿ ಇಡುದಾ, 400 ಟೆಂಪರೇಚರ್ ಜಾಸ್ತಿ ಮಾಡೋಣ. ಅದೇ ಇನ್ನೂ ಸಹ ಹೋಗ್ಲಿ 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 ದಬ್ಬಕ್ಕೆ ದಬ್ಬ ಸಾಕು ಐಸಾ ಇಡ್ಲಿ ಸಾಂಬಾರ್ ಐಸಾ. ಸೊ 400 ಇಟ್ಟು ಸ್ಟಾರ್ಟ್ ಅಂತ ಒತ್ತಿದ್ರೆ ಈಗ ಅದು ಪ್ರೀ ಹೀಟ್ ಆಗ್ತಾ ಉಂಟು ನೋಡಿ. ಪ್ರೀ ಹೀಟ್ ಆಗಿದೆ. ಓ, ಇಲ್ಲಿವರೆಗೆ ಬಿಸಿ ಬರ್ತಾ ಉಂಟು. ಹೌದು, ಸರಿ ಬಿಸಿಯಾಗಿದೆ. ಚಳಿಗಾಲಕ್ಕೆ ಇಲ್ಲ ನಮ್ಮ ಹತ್ರ. ಓಕೆ, ನಾವೀಗ ಅದು ಮೇಲೆ ಇದು ತೆಗಿಯುವ. ನಾನು ತೆಗಿತೇನೆ, ಕೊಡು. ನೀನ್ ಸರ್ಕಸ್ ಮಾಡ್ಬೇಡ. ನಾನು ಹೆಂಡತಿ ಸರ್ಕಸ್ ಮಾಡ್ಲಿಕ್ಕೆ ಹೋದ್ರೆ ಗ್ಯಾರಂಟಿ ಗಾಯ ಮಾಡ್ಕೊಳ್ತೀನಿ 200%. ಇಲ್ಲ, ನಿನ್ನೆ ನಾನು ದೇವರಿಗೆ ಪೂಜೆ ಮಾಡಿದ್ದೇನೆ, ಆದ್ರೂ ನೀನ್ ಗಾಯ ಮಾಡಿಸ್ಕೊಳ್ತಿ. ದೇವ್ರ ಸಮೇತ ನಿನ್ನನ್ನು ಕಾಪಾಡ್ಲಿಕ್ಕೆ ಆಗುದಿಲ್ಲ ಇಂಥ ವಿಷಯದಲ್ಲಿ. ಅಲ್ಲ, ಹೆಡ್ರ ಆದ್ರೆ ದೇವ್ರು ಎಂತ ಮಾಡ್ಲಿಕ್ಕೆ ಇದೆಲ್ಲ ಫಸ್ಟ್ ಪ್ರಾಕ್ಟೀಸ್ ಇದು ಒಂದು ಬೇಡ, ನಮ್ ಖಾಲಿ ಒಂದು ಮಾಹಿಷ್ಮತಿ ಅಲ್ಲಿ ಬೆಚ್ಚಾಗಬಹುದು. ಇಲ್ಲಪ್ಪ, ಈಗ ಇಲ್ಲಿ ಇರ್ಲಿ. ಇದನ್ನೀಗ ನಾವು ಮಿಡಲ್ ರ್ಯಾಕ್ ಅಲ್ಲಿ ಉಂಟಲ್ಲ, ಸೊ ಅದು ಮುಟ್ಟುದು ಬೇಡ. ಅಂಡ್ ಈಗ ನಿಂದು ಮ್ಯಾರಿನೇಟೆಡ್ ಚಿಕನ್ ಅಂತ ನಾನು ಇಡ್ತೇನೆ. ಓಕೆ, ನೆಕ್ಸ್ಟ್ ಈಗ ಎಂತ ಮಾಡ್ಲಿಕ್ಕೆ? ಅದರ ಅಡಿಯಲ್ಲಿ ಫಾಯಿಲ್ ಇಡಬೇಕಂತೆ, ಅಂದ್ರೆ ಅದು ಅದರ ಜ್ಯೂಸ್ ಬೀಳ್ತಾ ಅಲ್ಲ. ಹೌದು. ಸೊ ಅದು ಫಾಯಿಲ್ ಇಡಬೇಕು. ನಾವು ಇದರಲ್ಲಿ ಒಂದು, ನಮ್ಮ ಹತ್ರ ಇದರ ಟ್ರೇ ಎಲ್ಲ ಇಲ್ಲ, ಇನ್ನು ತರ್ಬೇಕಷ್ಟೇ. ಅದೆಲ್ಲ ಟ್ರೇ ಮಾಡ್ಕೊಳ್ತಿದ್ದೇವೆ. ಟ್ರೇ ತೋರಿಸಿ, ನೀ ಎಲ್ಲಿ ಹೋದದ್ದು? ಆಯ್ತಾ ಟ್ರೇ?
ಅದು ಅಲ್ಲಿ ಫೋಲ್ಡ್ ಮಾಡ್ಲಿಕ್ಕಿಲ್ವಾ ಇಲ್ಲಿ ಸೈಡಲ್ಲಿ? ಇಲ್ಲಪ್ಪ. ಸೊ ಇಲ್ಲಿ ತೋರಿಸು, ಹಾಂ ಇಲ್ಲಿ ಕೈ ಕೆಳಗೆ ಮೇಲ. ಜ್ಯೂಸ್ ಅದ್ರದ್ದು ಬೀಳ್ತಿರ್ತಲ್ಲ, ಸೊ ಅದಕ್ಕೋಸ್ಕರ ನಾವು ಹೀಗೆ ಟ್ರೇ ಇಟ್ಟಿದ್ದೇವೆ. ನೈಸ್, ಒಳ್ಳೆ ಐಡಿಯಾವಾ? ಸೂಪರ್. ನಂದು ಐಡಿಯಾ ಅಲ್ಲ, ಎಲ್ಲ ಯೂಟ್ಯೂಬ್. ಥ್ಯಾಂಕ್ಸ್ ಟು ಯೂಟ್ಯೂಬ್. ಈಗ ನಮ್ಮದು ಎಣ್ಣೆಯಲ್ಲಿ ಫಸ್ಟ್ ಸ್ವಲ್ಪ ಎಣ್ಣೆ ನಾವು ತಾಗಬೇಕು, ಇಲ್ಲದ್ರೆ ಅಂಟಿದ್ಕೊಳ್ತದೆ. ಸೊ ಜಸ್ಟ್ ನಮ್ಮದು ಇದರಲ್ಲಿ ಕೈ ಅಮ್ಮ ಇವರೆಲ್ಲ ರಟ್ಟಿಸಿ ಹಾಕ್ತಾ ಇದ್ದಾರೆ ಇಲ್ಲಿ. ಪುಣ್ಯ ನಾನಲ್ಲಿ ಹತ್ರ ಇರ್ಲಿಲ್ಲ. ಅದು ಬಿಸಿ ಎಣ್ಣೆ ಬಿಸಿ ಇಲ್ವಾ? ಫೂಜೂಸ್ ಕಬಾಬ್ ಆಗ್ತಿತ್ತ ಅಲ್ಲಿ. ಎಲ್ಲಿ ಎಣ್ಣೆ ಬಿಸಿ ಇಲ್ಲ ಅಲ್ಲ, ಅದು ಬಿಸಿ ಇದ್ರೆ ಸಾಕು. ಇದಕ್ಕೆ ನಾನು ಅದು ಹಾಕ್ತೇನೆ, ಎಂತ ವುಮೆನ್. ಸಾಕು. ಈಗ ನೆಕ್ಸ್ಟ್ ನಾವು ಚಿಕನ್ ಇಡುವ. ನೋಡಿ ನಾ ಮಾಡಿದ ಎಷ್ಟು ಚಂದ ಇದೆ. ಅದು ತೋರಿಸಿದೆ ನಾನು. ಈಗ ಒಂದೊಂದು ಚಿಕನನ್ನು ಚಂದ ಮಾಡಿ ಅದು ಮಸಾಲೆ ಹಾಕಿ ಹೀಗೆ ಇಡುವ. ಇದೆಲ್ಲ ಇಳಿತದ ಅಲ್ಲ, ಅದಕ್ಕೆ ಅದು ಅಂದ್ರೆ ಹೀಟ್ ಆಗೋ ರಪ್ಪ ಎಲ್ಲ ಒಂಚೂರು ಗ್ಯಾಪ್ ಕೊಡಿ ಎರಡು ಚಿಕನ್ ಮೇಲೆ. ಅಲ್ಲ ಅದು ನಮ್ದು ಟ್ರೇ ಒಳಗೆ ಬೀಳ್ಬೇಕಲ್ಲ, ಬೀಳುದಾದ್ರೆ ಆಲ್ರೆಡಿ ಬೀಳಿಕ್ಕೆ ಶುರು ಆಗಿದೆ ಅಲ್ಲ, ಅಂದ್ರೆ ಹಿಂದೆ ಮುಂದೆ ಇಡಿ ಅಂತ. ನಾಕೆ ಅಲ್ಲ ಇರುದು, ಅಟ್ಟು ಇಂಕ ಬೀಳುದಿಲ್ವಾ? ಪಾಪ ನನ್ನ ಹೆಂಡತಿಗೆ ಒಂದು ಆಸೆ ಉಂಟು ಗೈಸ್, ಅಂದ್ರೆ ಇಡೀ ಚಿಕನ್ ತಂದು ಅದನ್ನು ಇಡೀ ಚಿಕನ್ ಅನ್ನು ಇಡ್ಬೇಕಂತೇಳಿ. ಹೌದು, ಅದು ಮಿಷನ್ ಸಕ್ಸಸ್ಫುಲ್ ಆದ್ರೆ ಅದೇ ಇದು ಮಿಷನ್ ಸಕ್ಸಸ್ ಆಗ್ಬೇಕು. ಹೌದು, ಆಗ್ಬೋದಂತ ಅನ್ಕೊಂಡಿದ್ದೇವೆ. ನೋಡುವ. ಈಗ ನಾವು ಈ ಬಟಾಟೆನೆಲ್ಲ ಇಲ್ಲಿ ಹಿಡಿದು ಗೊತ್ತಿಲ್ಲ. ಅಲ್ಲ ಬಟಾಟೆ ಮತ್ತೆ ಇಡುವ, ಮತ್ತೆ ಲಾಸ್ಟ್ ಇಡುವ. ಹೌದೌದು, ಅದು ಫುಲ್ ಸ್ಮ್ಯಾಶ್ ಆಗಿ ಹೋಗ್ತದೆ. ಎಷ್ಟು ನಿಮಿಷ ಇಡು? 40. ಈಗ 40 ನಿಮಿಷ ಇಡ್ಬೇಕಂತೆ. ನಾವು ಸಹ 40, ಅವ್ರು ಹೇಳ್ದಾಗೆ ಮಾಡುವ, ನಾವು ಅಧಿಕ ಪ್ರಸಂಗ ಮಾಡೋದು ಬೇಡ. ಸೊ 40 ನಿಮಿಷ ಇಡ್ತೇವೆ. 40 ನಿಮಿಷದಾದ್ಮೇಲೆ ಏನಾಗ್ತದೆ, ಅದು 40 ನಿಮಿಷದಲ್ಲಿ 20 ನಿಮಿಷ ಆಗುವಾಗ ಅದನ್ನು ಇದು ಮಗ್ಚಾಕ್ಬೇಕು. ಬಾ, ಈಗ ಇಲ್ಲಿ ಟೈಮರ್ ಸೆಟ್ ಮಾಡು. ಟೆಂಪರೇಚರ್ 400 ಡಿಗ್ರಿ ಸೆಲ್ಸಿಯಸ್, ಅಲ್ಲ ಡಿಗ್ರಿ ಫ್ಯಾರನೈಟ್. ಈಗ ಕುಕ್ಕಿಂಗ್ ಟೈಮ್ ಓಕೆ, 1 ಗಂಟೆ ಅಲ್ಲ 40 ನಿಮಿಷ. ಸ್ಟಾರ್ಟ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಗೈಸ್, ನನ್ನ ಗಂಡ ದೊಡ್ಡ ಬ್ಲಂಡರ್ ಮಾಡಿದ್ದಾರೆ. 20 ನಿಮಿಷಕ್ಕೆ ತಿರುಗಿ ಹಾಕಿಸ್ಲಿಕ್ಕಿತ್ತು, ಆದ್ರೆ ಹಾಕಿಸದೆ ಈಗ ಅಲ್ಲಿ ಗ್ರಿಲ್ ಹೋಗಿ ಈಗ ಕೈಟ್ ಚಿಕನ್ ಆಗುವ ಎಲ್ಲ ಸನ್ನಿವೇಶಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಗೈಸ್. ಹಾಗೆ 2-3 ನಿಮಿಷ ಆಚೆ ಈಚೆ ಆದ್ರೆ ಏನಾಗುದು? ಬಲೆ ಗೈಸ್, ಬಲೆ ಕೈಟ್ ಚಿಕನ್ ತುಕ. ಓ, ಅಲ್ಲಿ ಕೆಳಗೆ ಅದ್ರದ್ದು ಇದು ಡ್ರಿಪ್ ಆಗಿ ನೋಡು, ಫುಲ್ ಕತ್ತೋದಾಗಿ. ಹೌದು, ಅದು ಪಿಜನ್ ಕಕ್ಕ ಮಾಡಿದಾಗ ಉಂಟಲ್ಲಿ. ಅಲ್ಲ, ಕೈ ಹಾಕ್ಬೇಡಿ. ಕೈ ಹಾಕುದಿಲ್ಲ ಮಾರೆ, ಕೈ ಹೇಗೆ ಹಾಕುದು ನಾನು? ಅಲ್ಲ, ನಂಗೆ ಮತ್ತೆ ಒಂದೇ ಗಂಡ ಇರುದು. ಹೌದು, ಒಂದೇ ಗಂಡ ಇರುದು. ಹೌದು, ಗಂಡ ಇರ್ತಾನೆ, ಕೈ ಮಾತ್ರ ಹೋಗಿರ್ತದೆ ಅಷ್ಟೇ. ಬೇಡ, ನಂಗೆ ಹೆಲ್ಪ್ ಮಾಡಿ ಬೇಕಲ್ಲ. ಓ, ಹೆಲ್ಪ್ ಮಾಡ್ಲಿಕ್ಕೆ ಬೇಕಲ್ಲ ಗಂಡ. ವಾ ಬೇಟಾ ವಾ, 2 ಬೇಕಂತ. ಹೋಟೆಲ್ ಮಾಡ್ದಾಗೆ कैसे लोग है गाइस, कुछ पता नहीं है, मैं नहीं होती तो क्या करते पता नहीं. ಬಿಸಿ ಉಂಟಾ? ನಾ ಮಾಡ್ತೇನೆ ಇಲ್ಲಿ. ಇಲ್ಲ, ನಾವದು ಚಿಮಟಿ ಎಲ್ಲ. ಓ, ಇದು ಅಡಿಯಲ್ಲಿ ಇನ್ನೂ ಎಂತ ಬಿಸಿ ಆಗ್ಲಿಲ್ಲ ಅಲ್ಲ? ಬಿಸಿ ಅಲ್ಲ, ಸಾರಿ, ಇದು ಎಂತ ಹೇಳ್ತಾರೆ, ಕರಂಚಿ ಹೋದಾಗಿಲ್ಲ. ಚಿಕನ್ ಆಗಾದ್ರೆ ಬೇಯಲಿಲ್ವಾ ಅಂತ 40 ನಿಮಿಷ ಡ್ಯಾನ್ಸ್ ಮಾಡಿದ ಅಂತ. 40 ನಿಮಿಷ ಇಟ್ಟು ಬೇಯದಿದ್ರೆ ಅಷ್ಟೇ. ಮತ್ತೆ ಉಳ್ದೆಲ್ಲ ಕೇಳಬೇಡಿ ಗೈಸ್. ಈಗ ನೋಡಿ ಹೇಗಿರ್ತದಂತ ಚಿಕನ್. ತಿಂದ ಮೇಲೆ ಪೂಜಿತ್ ಹೇಳ್ತಾಳ, ಆಹಾ ಕೈ ಮೆಲ್ಲ. ನನ್ನ ಗಂಡ ಒಂದು ಚಿಕನ್ ಮಾಡಿ ಕೊಟ್ಟಿರು. ಓಕೆ, ಈಗ ಹಾಗೆ ಇರ್ಲಿ. ಇನ್ನು ಅದು 20 ನಿಮಿಷ ಅದು ಓಡ್ತಾ ಉಂಟು ಮಾರೆ ಟೈಮ್. ಈ ಪರಿಮಳದಲ್ಲಿ ನಂಗೆ ನಿಲ್ಲಿಕ್ ಆಗ್ತಿಲ್ಲ, ತಿನ್ಬೇಕು ಅನಿಸ್ತಾ ಉಂಟು ಈಗ. ಮತ್ತೆ ರೀಸನ್ ಹೇಳಿಲ್ಲ ನಿಮ್ಗೆ. ಎಂತ? ಇನ್ನೊಂದು ರೀಸನ್, ಮೇನ್ ಇಂಪಾರ್ಟೆಂಟ್ ರೀಸನ್ ಯಾಕೆ ನಾವು ವಿಡಿಯೋ ಮಾಡ್ಲಿಲ್ಲ ಹೇಳಿ. ಸೊ ರೀಸನ್ ನಂಬರ್ 3 ಇನ್ನೊಂದೆಂತ ಹೇಳಿದ್ರೆ, ನಂಗೆ ರೀಸೆಂಟ್ಲಿ ಕೆಲಸ ಚೇಂಜ್ ಆಯ್ತು, ರೋಲ್ ಚೇಂಜ್ ಆಯ್ತು ನಂದು. ನನ್ನ ಹೆಂಡತಿ ಫುಲ್ ಬಾಸ್ ಆಗಿದ್ದಾಳೆ ಗೈಸ್. ಈಗ ಮೊದ್ಲು ಪೊಕ್ಕು ಎಂತದು, ಮೊದ್ಲು ಎಂತ ಇದೆ ರೋಲ್? ಟ್ಯಾಲೆಂಟ್ ಎಂಗೇಜ್ಮೆಂಟ್ ಸ್ಪೆಷಲಿಸ್ಟ್ ಇದ್ದವಳು ಈಗ ರಿಕ್ರೂಟರ್ ಆಗಿದ್ದಾಳೆ. ರಿಕ್ರೂಟರ್ ಹೇಳುದಲ್ಲ, ಅದಕ್ಕೆ ಬೇರೆ ಟರ್ಮ್ ಉಂಟು. ಕುಕ್ಕೂಟರ ಅಲ್ಲ, ಟ್ಯಾಲೆಂಟ್ ಅಕ್ವಿಸಿಷನ್ ಬಿಸ್ನೆಸ್ ಪಾರ್ಟ್ನರ್. ಇದು ಸೆಂಟರ್ ಫ್ರೆಶ್ ಬರ್ತಿರು.
ಸೊ ಬಟ್ ರೋಲ್ ಅದು ಅಂದ್ರೆ ರಿಕ್ರೂಟರ್ ಅಂತ ಅದ್ರದ್ದೇ ಕೆಲ್ಸ, ಬಟ್ ಹೆಸರು ಹೇಳುವಾಗ ಸ್ವಲ್ಪ ಬೇರೆ ತರ ಸ್ಟೈಲ್ ಅಲ್ಲಿ ಹೇಳುದು. ಸೊ ಈಗ ತುಂಬಾ ಅಂದ್ರೆ ತುಂಬಾ ಕೆಲ್ಸ ಗೈಸ್. ನನ್ ಗಂಡನು ಪಾಪ ನೋಡ್ತಿದ್ರು, ರಜೆ ಇರುವಾಗ ಕೆಲಸ ಮಾಡ್ತಿದ್ದೆ, ವೀಕೆಂಡ್ ಕೆಲಸ ಮಾಡ್ತಿದ್ದೆ, ಅಷ್ಟು ಕೆಲಸ ಉಂಟು. ಸೊ ಆ ಕಾರಣದಿಂದಾಗಿ ಕೂಡ ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ನಂಗೆ ಬಂದೆ ಸುಸ್ತಾಗ್ತಿತ್ತು, ಟೈಮೇ ಸಿಗ್ತಿರ್ಲಿಲ್ಲ. ಸೊ ಅದೊಂದು ರೀಸನ್. ಆದ್ರೆ ಫ್ರೀಗಲ್ಲ ಗೈಸ್ ಕೆಲಸ ಮಾಡುದು, ಎಕ್ಸ್ಟ್ರಾ ಪೇ ಮಾಡ್ತಾರೆ ಹಾಲಿಡೇಗೆಲ್ಲ ಕೆಲಸ ಮಾಡಿದ್ರೆ, ಅದಕ್ಕೆ ಮಾಡುದು. ಕೆಲಸ ಜಾಸ್ತಿ ಹೇಳಿ ಅಲ್ಲ, ಹಾಲಿಡೇಗೆ ಮಾಡಿದ್ರೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರಲ್ಲ ಹೇಳಿ ಮಾಡುದು. ಹಾಗೆಲ್ಲ ಎಂತ ಇಲ್ಲ, ಸುಮಾರು ಕೆಲಸ ಉಂಟು, ಅದು ಒಮ್ಮೆ ಆಗ್ಲಿ ಹೇಳಿ ಮಾಡುದು. 2 ತಿಂಗಳು ತನಕ ಅಂದ್ರೆ ಏಪ್ರಿಲ್ ಮತ್ತೆ ಮೇ ಅಲ್ಲ, ಮಾರ್ಚ್ ಇಂದ ಸ್ಟಾರ್ಟ್ ಆಗಿದೆ ಇನ್ನು, ಅಲ್ಲ ಇದೀಗ ಏಪ್ರಿಲ್ ಆಯ್ತಲ್ಲ, ಇನ್ನು ಮೇ ಮಾತ್ರ ಇರುದು. ಸೊ ಮಾರ್ಚ್ ಅಲ್ಲಿ ಶುರು ಆಗಿದೆ, ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳಲ್ಲಿ ಅವರಿಗೆ 3 ತಿಂಗಳು ಅದೆಂತ ಎಂತದ್ದು ಇಲ್ಲ ಅಂದ್ರೆ ಒಬ್ಬೊಬ್ರಿಗೆ ಒಂದು ಅಪ್ರಾಕ್ಸಿಮೇಟ್ಲಿ ಹೇಳುದಾದ್ರೆ ಒಂದು 100 ರೋಲ್ ಫಿಲ್ ಮಾಡ್ಲಿಕ್ಕೆ ಇರ್ತದೆ. ಆ 3 ತಿಂಗಳಲ್ಲಿ ಅವ್ರು ಫಿಲ್ ಮಾಡಬೇಕು. ಅಂಡ್ ಅದಕ್ಕೋಸ್ಕರ ಅವರು ಹಾಲಿಡೇ ಮಾಡಿದ್ರೆ ಸಹ ಸ್ವಲ್ಪ ಇನ್ಸೆಂಟಿವ್ ಎಲ್ಲ ಎಕ್ಸ್ಟ್ರಾ ಕೊಡ್ತಾರೆ, ಅಥವಾ ಇನ್ನೊಂದು ಆಪ್ಷನ್ ಅಂತ ಬೇರೆ ದಿನ ರಜೆ ತೆಗಿಬಹುದು, ಆ ತರ ಎಲ್ಲ ಇದು ಅಂದ್ರೆ ಅವಕಾಶಗಳುಂಟು, ಆಪ್ಷನ್ಸ್ ಉಂಟು. ಸೊ ಅದಕ್ಕೋಸ್ಕರ ಆ ತರ ಎಲ್ಲ ಮ್ಯಾನೇಜ್ ಮಾಡ್ಬೋದು. ಬಟ್ ಅದು 3 ತಿಂಗಳು ಮಾತ್ರ. ಸೊ ನೆಕ್ಸ್ಟ್ ತಿಂಗಳ ತನಕ ಅಲ್ಲ, ಈ ತಿಂಗಳ ಎಂಡ್ ತನಕ ಮೇಡಮ್ ಬಿಸಿ. ಆದ್ರೂ ಶುರು ಮಾಡಿದೆ ವಿಡಿಯೋ ನೋಡು. ಈಗ ನೋಡ ಚಿಕನ್ ಹೇಗೆ ಕಾಣ್ತದೆ ತೋರಿಸಿ. ಸೂಪರ್ ಕಾಣ್ತದೆ. ಬೇಡ ಬೇಡ, ಫೋನ್ 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 ಎಂತ ಆಗುದಿಲ್ಲ ನೋಡಿ ಗಾಯ್ಸ್. ಚಿಕನ್ 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 ಅದೀಗ ಮೇಲೆ ಕಪ್ ಕಪ್. ನಾನು ಆಗ ಹೇಳಿದ್ದೆ ಅಲ್ಲ, ನನ್ನ ಹೆಂಡತಿಗೆ ಇಡೀ ಚಿಕನ್ ತಂದು ಮಾಡ್ಬೇಕೇಳಿ ಆಸೆ ಅಂತೆ. ಹೌದು, ಅದು ಕೈಯಲ್ಲಿ ಹಾಕಿ ಈಗ ಶೋ ಮಾಡುದು ನೋಡಿ. ಈಗ ಇದ್ರಲ್ಲಿ ಯಾರಾದ್ರೂ ಮಾಡ್ತಾರ. ಸೊ ನಾವು ನೆಕ್ಸ್ಟ್ ಇನ್ನೊಂದು ಕೆಳ ಮಾಡಿ ಕೈ ಮೆಲ್ಲ ನೆಕ್ಸ್ಟ್ ಟೈಮ್ ಉಂಟಲ್ಲ ಗೈಸ್. ಈಗ ನಾವು ಇದು ಬಟಾಟೆ ಇಟ್ಟಿದ್ದೇವೆ. ಬಟಾಟೆ ಎಂತ ಆಗ್ತದೆ ನೋಡುವ. ಅಲ್ಲೇ ಪಿಜನ್ ಕಕ್ಕದೊಟ್ಟಿಗೆ ಮಿಕ್ಸ್ ಆಗ್ತದೆ ಬಟಾಟೆ. ಕೈ ಎಂತ ಹೇಳ್ತಿದ್ದೆ, ಇನ್ನು 5 ನಿಮಿಷ ಉಂಟು, 5 ನಿಮಿಷ ಆದ್ಮೇಲೆ ಓಪನ್ ಮಾಡು. ಅದಾದ್ಮೇಲೆ ಇನ್ನೂ ಸಹ ಕೆಲಸ ಉಂಟು, ಮುಗಿಲಿಲ್ಲ. ನಾನು ಅದೇ ಹೇಳಿಗೋದೆ, ಅದು ಕಪ್ಪು ಕಾಣ್ತಾ ಇಲ್ಲಲ್ಲ. ಅಲ್ಲ ಅದೇ ಹೇಳಿದ್ದು, ಅದು 5 ನಿಮಿಷ ಆದ್ಮೇಲೆ ಇದು ಮುಗಿದ್ಮೇಲೆ ನೆಕ್ಸ್ಟ್ ಎಂತ ಮಾಡ್ಬೇಕು ಹೇಳಿದ್ರೆ, ಬ್ರಾಯ್ಲ್ ಆಪ್ಷನ್ ಉಂಟಲ್ಲ, ಗ್ರಿಲ್. ಸೊ ಗ್ರಿಲ್ ಒಂದು 5 ನಿಮಿಷ, 5ರಿಂದ 7 ನಿಮಿಷ ಇಡ್ಬೇಕಂತೆ. ಸೊ ನಾವು ಗ್ರಿಲ್ ಅಲ್ಲಿ ಇಟ್ಟಾಗ ಅದು ಕಪ್ ಆಗ್ತದೆ, ಆಗ ಅದು ಡ್ರೈ ಮೇಲಿಂದ ಹೊಡಿತದಲ್ಲ ಗ್ರಿಲ್. ಇದೀಗ ಕೆಳಗಿಂದ ಹೀಟ್ ಹೋಗುದು, ಗ್ರಿಲ್ ಮೇಲೆ ಅದೆಂತ ಕಾಯಿಲ್ ಉಂಟಲ್ಲ ಅಲ್ಲಿಂದ ಹೀಟ್ ಬರ್ತದೆ. ಸೊ ಆಗ ಕಪ್ ಆಗ್ತದೆ, ಟಿಕ್ ಆಗ್ತದೆ. ನೀವಂದ್ರೆ ಮೊದ್ಲು ಹೋಟ್ಲಲ್ಲಿ ಕೆಲಸ ಮಾಡಿ. ಇಲ್ಲ, ನಾನಂದ್ರೆ ನೆಕ್ಸ್ಟ್ ನಂದು ಅದೇ ಪ್ಲಾನ್, ಒಂದು ಹೋಟೆಲ್ ಇಡುವ ರೆಸ್ಟೋರೆಂಟ್. ಅದೇ ಇಡೀ ಚಿಕನ್ ಮಾಡ್ಬೇಕಂತೇಳಿ. ಸೊ ಇಡೀ ಚಿಕನ್ ತಂದು ಗೈಸ್ ಇದ್ರೊಳಗೆ ಇಟ್ರೆ ಉಂಟಲ್ಲ, ಫುಲ್ ಮಸಾಲ ಎಲ್ಲ ಹಾಕಿ ಗಮ್ಮತ್ ಆಗ್ಬೋದು. ಅಂದ್ರೆ ವಿಡಿಯೋಸ್ ಎಲ್ಲ ನೋಡಿದ್ದೇವೆ ನಾವು, ಮೂವಿಯಲ್ಲಿ ಯಾವುದು ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ನೋಡಿದ್ದೇವೆ. ಬಟ್ ಹಾಗೆ ನೆಕ್ಸ್ಟ್ ಮಾಡ್ತೇವೆ, ಅದು ಸಹ ನಿಮ್ಗೆ ಮಾಡಿ ತೋರಿಸ್ತೇವೆ. ಬಟ್ ಈಗ ಇದೆಂತ ಆಗ್ತದೆ ನೋಡುವ, ಫಸ್ಟ್ ತುಂಬಾ ದೂರ ಹೋಗುದು ಬೇಡ ನಾವು. ಎಂಡ್ ಶುಭಂ 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 ಆಯ್ತಪ್ಪ. ಈಗ ಹಿಂದೆ ಹೋಗು. ನನ್ನ ಕೈ ಕಾಲು ಸುಡ್ರು ಹಾಕ್ಬೇಡಿ ಮಾರ್ರೆ. ಹಾಗೆ ವೆರಿ ಗುಡ್. ಒಳ್ಳೆ ಸೆಕೆ ಆಗ್ತದೆ, ಎಂತ ಬಿಸಿ ಉಂಟು ಮಾರ. ಹೌದು ಇಡಿ. ಓಕೆ, ಈಗ ನಾವು ಮೇಲೆದು ಅದು ಕಾಯಿಲ್ ಉಂಟಲ್ಲ, ಗ್ರಿಲ್ ಕೊಡ್ತೇವೆ, ಆಗ ಅದು ಕಪ್ ಆಗ್ತದೆ, ಟಿಕ್ಕ. ಈಗ ಇಲ್ಲಿ ಬಾ, ಈಗ ಬ್ರಾಯ್ಲ್ ಒತ್ತಬೇಕಲ್ಲ ಫಸ್ಟ್. ಕುಕ್ಕಿಂಗ್ ಟೈಮ್ ಬ್ರಾಯ್ಲ್ 500 ಡಿಗ್ರಿ ಫ್ಯಾರನ್ಹೀಟ್ ಇತ್ತು. ಎಷ್ಟು ಇಡ್ಬೇಕಪ್ಪ? 400 ಇಡುವಲ್ಲ. ನೋಡು, ಅದು ಕಪ್ಪಾಗ ಗೊತ್ತಾಗ್ತದೆ. ಮತ್ತೆ ಸೆಟ್ ಟೈಮರ್, ಕುಕ್ ಟೈಮ್. ಈಗ ನಾವು ಇಡ್ಲಿಕ್ಕೆ ಖಾಲಿ 5 ನಿಮಿಷ ಇಡಿ. ಈಗ ಅಲ್ಲ, ಖಾಲಿ 4 ನಿಮಿಷ ಇಡ್ತೇನೆ, ಮತ್ತೆ ಅದು ಉಲ್ಟಾ ಮಾಡಿ ಇನ್ನೊಂದು ಸೈಡ್ ಇಡುವ. ಈಗ ಅದು ಇಟ್ಟಿದ್ದೇವಲ್ಲ, ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಆಗ ಮೇಲೆದು ಈಗ ಅಲ್ಲಿ ನೋಡಿ, ಮೇಲೆ ಈಗ ಕೆಂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಂಡ ಇದು ಒಳಗೆಲ್ಲ ಮಸ್ಕ್ ಅಂತ ಉಂಟು. ಅದು ಎರಡು ನೆಟ್ಟಿನಾಗೆ ಉಂಟು, ಅದಕ್ಕೆ ಕಾಣುದಿಲ್ಲ ಅಲ್ಲ. ಅದು ಮೇಲೆ ಈಗ ನೋಡಿ ಫುಲ್ ಕೆಂಪು. ಅಲ್ಲ, ಅದು ನಾವೀಗ ಲೈಟ್ ಆಫ್ ಮಾಡ್ರೆ ಈಗ ಕಾಮಕ್ ಸಿಕ್ಕತ್ ನಮ್ಗೆ. ಲೈಟ್ ಆಫ್ ಮಾಡೋದು ನಾ ಮಾಡ್ತೇನೆ. ಏನ್ ನೀನ್ ನೋಡ, ಈ ಚಂದ ಕಾಣ್ತೀಯ ಬೆಳಕಿಗೆ ಲೈಟ್. ನಾನ್ ಚಂದಾನೆ, ಲೈಟಿಗೆ ಚಂದ ಕಾಣ್ದಲ್ಲ. ಟ್ಯೂಬ್ ಲೈಟ್ ಅಂದ್ರೆ ನಿಂಗೆ ಲೇಟ್ ತಲೆಗೆ ಹೋದಲ್ಲ, ಚಂದ ಕಾಣ್ತೀಯ. ಓಕೆ, ಎಲ್ಲಿ ಉಂಟು? ಆಫ್ ಆಯ್ತಾ? ಬೆಂಕಿ ಸಹ ಕಾಣುದಿಲ್ಲ. ಆಗ್ತಾ ಉಂಟು ಅಲ್ಲಿ. ಮುಗೀತು, ಆಯ್ತವ, ಎಂಡ್ ಆಯ್ತು. ಇವಳು ನೋಡಿ ಅಂತೆ ಬಕ್ಕ ಪಕ್ಷಿ ತರ ನೋಡ್ತಾ ಇದ್ದಾರೆ. ಹಾಗೆಂತ ಇಲ್ಲ ಅಂದ್ರೆ ಬಕ್ಕ ಪಕ್ಷಿ ಸಲ್ಲ, ಇದು ನಾಯಿ.
ಆಗಲ್ಲ, ನಾನೆಲ್ಲೋ ಕಪ್ಪಾಗ್ತದೆ. ನನ್ನ ಹೆಂಡತಿ ಪಾಪ ಫೇವ್ರೇಟ್ ಆಕ್ಚುಲಿ ಚಿಕನ್ ಟಿಕ್ಕ. ಇರ್ಲಿ, ಅದು ಸೂಟ್ ಆಗ್ತದೆ ಹಾಗಾದ್ರೆ. ನಾಯಿಯ ಬಕ ಪಕ್ಷಿಯ? ಓಕೆ, ಅದು ಇದಾಯ್ತು. ಈಗ ಓಪನ್ ಮಾಡ್ತೇನೆ, ಇದು ಹಿಡ್ಕೊ. ಕಪ್ಪಾಗಿದಲ್ಲ ಮೇಲೆ. ಇನ್ನು ಈಗ ಉಲ್ಟಾ ಮಾಡಿ ಲಾಸ್ಟ್ ಒಂದು ಅಲ್ಲ? ಹೌದು, ಕೈ ಮೇಲೆ. ಅದು ಬಟಾಟೆ ಸಹ ಉಲ್ಟಾ ಹಾಕ್ಬೇಕಾ? ಬೇಡ್ವಾ? ಮಾಡ್ತೇನೆ. ಈಗ ಆಯ್ತು ನಮ್ದು. ಅಲ್ಲಿ ನೋಡಿ ಎಂಡ್ ಬಂದಿದೆ. ಹೌದು, ಈಗ ಓಪನ್ ಮಾಡ್ಬಾ. ನಂಗೆ ಕಾಯ್ಲಿಕ್ಕೆ ಆಗುದಿಲ್ಲ, ಇಡೀ ಮನೆ ಪಮ್ಮಳ ಆಗಿದೆ. ಸೊ ಈಗ ನೋಡು, ಇಲ್ಲಿ ತೋರಿಸು. ಮೇಲೆಲ್ಲ ಕಪ್ಪಾಗಿದಲ್ಲ, ತೆಗೆದ ಮೇಲೆ ತೋರಿಸುವ, ಆಗ ಸರಿ ಕಾಣ್ತದೆ. ಅಯ್ಯ ಬಾ. ಕೈ ಜೈ. ಇದು ಒಳ್ಳೆ ಆಗಿದೆ. ತಿನ್ಲೇ ಇಲ್ಲ ನೀನು? ನೋಡುವಾಗ್ಲೇ ಗೊತ್ತಾಗ್ತದೆ ನಂಗೆ, ನಾನು ಟಿಕ್ಕ ಫ್ಯಾನ್ ಅಲ್ಲ. ಹೌದು ಮಾರ್ರೆ, ನನ್ನ ಮದುವೆ ಆಗೋ ನನ್ನ ಹೆಂಡತಿ ಹತ್ರ ಕೇಳಿದ್ ನಿಂದು ಫೇವ್ರೆಟ್ ಡಿಶ್ ಯಾವುದು? ಚಿಕನ್ ಟಿಕ್ಕ ಫಸ್ಟಿಗೆ ಅಲ್ಲ? ಹೌದು, ಎಂತಕ್ಕೆ ಸಹ ಆಸೆ ಪಡುದಿಲ್ಲ, ಇದಕ್ಕೆ ಮಾತ್ರ ಆಸೆ ಪಡುದು ಯೋಗ ಸಹ. ಚಿಕನ್ ಟಿಕ್ಕ. ಮತ್ತೆ ಹೋಟ್ಲಲ್ಲಿ ಸಹ ಅಷ್ಟೇ, ಹೋಟ್ಲಲ್ಲಿ ಹೋದ್ರೆ ನಂದು ಫಸ್ಟ್ ಆರ್ಡರ್ ಎಂತ ಆರ್ಡರ್ ಮಾಡಿದ್ರು ಇದೊಂದು ಮಾಡೇ ಮಾಡ್ತೇನೆ. ಇದು ನೋಡಿ, ಕರೆಕ್ಟ್ ಒಳ್ಳೆ ಕಪ್ಪು ಕಪ್ಪು ಚಂದ ಕಾಣ್ತದೆ. ಈಗ ಅಲ್ಲಿ ಬಟಾಟೆ ಮೂಸೋರು ಯಾರಿಲ್ವಾ? ಬಟಾಟೆ ನಿಮ್ಗೆ. ಬಟಾಟೆ ನಿಮ್ಗೆ. ವಾವ್, ಬಟಾಟೆ ಈಗ ಗೆನ್ಪುವರೇ ಇಲ್ಲ ಬಟಾಟೆ. ಸುಮ್ಮನೆ ಇಟ್ಟದಲ್ಲಿ ಬಟಾಟೆ, ಅದ್ರಷ್ಟೇ ಅದಿತ್ತು. ಅದು ಹೇಗೆ ಆಗಿದೆ ಅಂತೇಳಿ ನೋಡುವವರು ಸಹ ಜನ ಇಲ್ಲ ಇಲ್ಲಿ ಈಗ. ಸುಮ್ಮನೆ ಟೈಮ್ ಪಾಸಿಗೆ ಇಟ್ಟದ್ದು. ಇದು ಇಲ್ಲೇ ಇರ್ಲಿ, ಅದು ಸ್ವಲ್ಪ ಹಾರ್ಡ್ ಉಂಟು, ಏನಾಗುದಿಲ್ಲ. ನಾವೀಗ ನಮ್ಮದು ಮೇನ್ ಗೋಲ್ ಅಚೀವ್ ಆಗಿದೆ. ಇದು ಹೇಗೆ ಟೇಸ್ಟ್ ಆಗಿದೆ ಅಂತ ಫಸ್ಟ್ ನೋಡುವ. ನಾನು ಹೇಳ್ತೇನೆ. ಅದು ನೀನೇ ಹೇಳ್ಬೇಕು, ನಾನು ಹೇಳಿದ್ರೆ ವೇಸ್ಟ್. ಅದು ಕ್ಲೋಸ್ ಮಾಡು. ಗೈಸ್ ನೋಡಿ, ಈಗ ಚಿಕನ್ ರೆಡಿ ಆಗಿದೆ. ಆದರೆ ನನಗೆ 200% ಡೌಟ್ ಉಂಟು, ನನ್ನ ಗಂಡ ಎಲ್ಲೋ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರಂತ. ಸತ್ಯ ಹೇಳಿ. ಅದೇ, ಅದು ಏನು ತಪ್ಪಿಲ್ಲ ಕೆಲಸ ಮಾಡಿದ್ರೆ, ಸತ್ಯ ಹೇಳಿ. ಇಲ್ಲ, ಕೆಲಸ ಮಾಡ್ತಿಲ್ಲ ಇದು, ಬಟ್ ನಂಗೆ ಅದು ಎಂತ ಹೇಳಿದ್ರೆ ಸಡನ್ ತಲೆಗೆ ಹೋಯ್ತು. ಹೀಗೆ ಆಸೆ ಆಯ್ತು, ಹೇಗಿದ್ರೆ ಇಷ್ಟು ಮಾಡಿದೇವಂತೆ. ಒಂದು ನೋಡಿ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಇಲ್ಲಿ ನೋಡಿ, ಅಂದ್ರೆ ಒಂದು ರೆಸ್ಟೋರೆಂಟ್ ತರ ಮಾಡಿ. ಅಲ್ಲ, ಯಾರಿಗಾದ್ರೂ ಈ ತರ ಮಾಡ್ಲಿಕ್ಕೆ ತಲೆಗೆ ಹೋಗ್ತದ? ನನ್ಗೆ ಹೋಗುದಿಲ್ಲ, ನನ್ಗೆ ಹೊಟ್ಟೆಗೆ ಮಾತ್ರ ಹೋಗುದದ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ, ರೆಸ್ಟೋರೆಂಟ್ ಸ್ಟೈಲ್ ಆಗಿ. ಇದಕ್ಕೆ ಮತ್ತೊಂದು ಗ್ರೀನ್ ಚಟ್ನಿ ಮಾಡ್ಬೇಕು. ಗ್ರೀನ್ ಚಟ್ನಿ ಮಾತ್ರ ಉಂಟಲ್ಲ, ಈಗ ಹಾಕ್ತೇನೆ ಅದೊಂದು. ಯಪ್ಪ, ನೀವೆಂತ ಸತ್ಯ ಹೇಳಿರಿ? ಆಗ್ಬೋದು ಮಾರೆ. ನಾನು ಮೊದಲು ದುಬೈಲಿರುವಾಗ, ದುಬೈಯಲ್ಲಿ ನೀವಲ್ಲ, ನಿಮ್ಮ ತಂದೆ ಮಾತ್ರ ಇದ್ದಿದ್ದು, ನನ್ನ ಮಾವ ಮಾತ್ರ. ದುಬೈಲಿರುವಾಗ ಅಲ್ಲಿ 7 ಸ್ಟಾರ್ ಹೋಟೆಲ್ ಉಂಟಲ್ಲ, ಯಾರು ಫಸ್ಟ್ ಟೈಮ್ ನಮ್ಮ ಬ್ಲಾಗ್ ನೋಡಿದ್ರೆ ಗ್ಯಾರಂಟಿ ಎಣಿಸ್ತಾರ. ನಿಜ ಅನ್ಕೊಳ್ಬೋದು, ಈ ಜನ ದುಬೈಲಿ ಅಂತ. ಚಂದ ಕಾಣ್ತಾ ಉಂಟು. ವಾ, ಇದೀಗ ಉಂಟಲ್ಲ, ಯಾವ ಹೋಟೆಲಿಗೂ ಕಮ್ಮಿ ಇಲ್ಲ ಆಯ್ತಾ. ನಾವು ಓಪನ್ ಮಾಡುವರಿ, ಫುಜು ಕಾಜೂಸ್ ಕಿಚನ್. ಇದೆಂತ ಚಟ್ನಿ? ಗ್ರೀನ್ ಚಟ್ನಿ. ಇದು ಗ್ರೀನ್ ಚಟ್ನಿ ಇಲ್ಲಿ ಹೀಗೆ ಹಾಕುದು, ಗೊತ್ತಾಯ್ತಾ? ಮತ್ತೆ ಹೀಗೆ ಹೀಗೆ ಗಾಳಿಸ್ಲಿಕ್ಕಿಲ್ವಾ? ಅದೇ ಮಾಡ್ಲಿಕ್ಕೆ ಹೊರಟದ ನೀನ್ ಮಾತಾಡಿ ಕನ್ಫ್ಯೂಸ್ ಮಾಡಿ. ಈಗ ನಂಗೆ 200% ಕನ್ಫರ್ಮೇಶನ್ ಸಿಕ್ತು, ಅವರು ಯಾವ ಹೋಟ್ಲಲ್ಲೂ ಇರ್ಲಿಲ್ಲ ಅಂತ. ಬಟ್ ಅದನ್ನೊಂಚೂರು ಚಂದ ಬೇಕಾದ್ರೆ ಹೀಗೆ ಮಾಡ್ಬೋದು ನಾವು. ನಾನು ಮಾಡ್ತೇನೆ ಚಂದ ಹೀಗೆ. ಇದೆಂತಪ್ಪ? ಗ್ರೀನ್ ಚಟ್ನಿ ಒಟ್ಟಿಗೆ. ಈಗ ನಮ್ಮದು ರೆಡಿ, ಚಿಕನ್ ಟಿಕ್ಕ ರೆಡಿ. ಎಸ್, ನೀನು ಫಸ್ಟ್ ತಿಂದು ಹೇಳಿ ಹೇಗೆ ಉಂಟಂತ. ಟಡಾ ಟಡಾ ಟಡಾ. ನೀನೇ ಮಾಡಿದ್ದು, ಸೊ ಆಬ್ವಿಯಸ್ಲಿ ಒಳ್ಳೆ ಇರ್ತದೆ. ನಾನು ಸಹ ತಿಂತೇನೆ. ಒಳ್ಳೆಗೆ. ಸೂಪರ್ ಆಗಿದೆ. ನಾವು ಆಕ್ಚುಲಿ ಕಾವಲಿಯಲ್ಲಿ ಮಾಡೋದಕ್ಕಿಂತ ಹೀಗೆ ಮಾಡಿದ್ರೆ ಟೇಸ್ಟ್ ಬೇರೆ ಬರ್ತದೆ. ನಾವು ಕಾವಲಿಯಲ್ಲಿ ಎಣ್ಣೆ ಎಲ್ಲ ಹಾಕಿ ಅದಂದ್ರೆ ಅಂಟುತ್ತದೆ ಹೇಳ್ಕೊಂಡು, ಅಥವಾ ನಾನ್ ಸ್ಟಿಕ್ ಆದ್ರೆ ಸಹ ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ಗಡಿ ಗಡಿ ಬೇಯಿಸುದು ಅದು ಇದು ಅಂತ. ನಂಗೆ ಈಗ ಮಾತಾಡ್ಬೇಕು ಅನಿಸ್ತಾ ಇಲ್ಲ, ವಾಪಸ್. ಇದಾದ್ರೆ ಡೈರೆಕ್ಟ್ ಟಿಕ್ಕ ಏನು ಎಣ್ಣೆ ಹಾಕ್ಲಿಲ್ಲ, ಏನೂ ಇಲ್ಲ, ಖಾಲಿ ಫಸ್ಟಿಗೆ ಖಾಲಿ ಇದಕ್ಕೆ ಅದು ರ್ಯಾಕಿಂಗ್ ಓಡಿಸಿದ್ದು ಮಾತ್ರ. ಸೊ ಟೇಸ್ಟ್ ಒಂಥರ ಡಿಫ್ರೆಂಟ್ ಉಂಟು, ಬಟ್ ತಿನ್ಲಿಕ್ಕೆ ಒಳ್ಳೆ ಆಗ್ತದೆ. ಇದೀಗ ಊಟದೊಟ್ಟಿಗೆ ಭಾರಿ ಟೇಸ್ಟ್ ಆಗ್ಬೋದು, ತುಂಬಾ ಅಂದ್ರೆ ತುಂಬಾ ಒಳ್ಳೆ ಡಿಶ್. ಹೌದು, ನಾವು ಆಗ ವಿಡಿಯೋ ಅಲ್ಲಿ ಮಧ್ಯದಲ್ಲಿ ಹೇಳ್ತಿದ್ದಾಗೆ ಲಾಸ್ಟಲ್ಲಿ ವಾಪಸ್ ಇದು ಸಹ ಮಾತಾಡುವ ಅಂತೇಳಿ.
ಸೊ 3 ಕಾರಣ ಹೇಳಿದ್ವಿ ನಾವು ವಿಡಿಯೋ ಯಾಕೆ ನಿಲ್ಲಿಸಿದ್ದು ಇನಿಷಿಯಲಿ ಅಂತ. ಮತ್ತೆ ಕೆಲಸದ ಒಟ್ಟಿಗೆ ಕಂಟಿನ್ಯೂ ಮಾಡಬೇಕಾದ್ರೆ ಇನ್ನೊಂದು ವಿಷಯ ಉಂಟು, ಮಾರ್ಚಿಂದ ಅಲ್ಲ ಅದು, ಮಾರ್ಚಿಂದ ಇನ್ನೊಂದು ವಿಷಯ ಉಂಟು, ಅಥವಾ ಫೆಬ್ ಎಂಡ್ ಮಾರ್ಚಿಂದ ಇನ್ನೊಂದು ವಿಷಯ ಉಂಟು. ಅದು ಎಂಥ ವಿಷಯ ಇರ್ಬೋದು ಅಂತೇಳಿ ನೀವು ಕಾಮೆಂಟಲ್ಲಿ ಹೇಳಿ. ಆ್ಯಂಡ್ ಮುಂದೆ ಬರುವ ವೀಡಿಯೋಸಲ್ಲಿ ನಾವು ಹೇಳ್ತೇವೆ ಅದು ಎಂಥ ವಿಷಯ ಅಂತೇಳಿ. ಅದು ನಮಗೊಂದು ಆ್ಯಕ್ಚುಲಿ ಅದೊಂದು ಕಾರಣದಿಂದಾಗಿ ಸಹ ನಾವು ಬ್ರೇಕ್ ಮಾಡಿದ್ವಿ ಮಿಡಲಲ್ಲಿ ವೀಡಿಯೋಸ್ ಮಾಡೋದೆಲ್ಲ. ಬಿಕಾಸ್ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಕಷ್ಟ ಆಗ್ತಿತ್ತು. ಆ್ಯಂಡ್ ಅದರದ್ದು ವಿವರವಾಗಿ ಡೀಟೇಲ್ಸ್ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೇವೆ ಖಂಡಿತ. ಬಟ್ ನೀವು ಕಾಮೆಂಟಲ್ಲಿ ಹೇಳಿ, ಸೊ ದಟ್ ನೋಡುವ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡ್ತೀರಿ ಅಂತ ಕೇಳುವ ಕುತೂಹಲ ನಮಗೆ ಸಹ. ಹೌದು, ನಮಗೂ ಗೊತ್ತಾಗ್ತದಾಗ ಗೆಸ್ ಮಾಡಿದ್ರ ಇಲ್ವಾ ಅಂತ. ಸೊ ದಯವಿಟ್ಟು ಕಾಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ನಮ್ದು ಇವತ್ತಿನ ಬ್ಲಾಗ್ ಹೇಗಿತ್ತಂತ ಸೊ ಕಾಮೆಂಟ್ ಮಾಡಿ, ನಾವಿನ್ನು ಊಟಕ್ಕೆ ಹೋಗ್ತೇವೆ. ನಿಮ್ಗೆ ಏನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ.